ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಜೋರಾಗಿದೆ ಜಾತಿಗಣತಿ ದಂಗಲ್. ಜಾತಿಗಣತಿ ವಿರೋಧಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿಗಣತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಏಪ್ರಿಲ್ 17ಕ್ಕೆ ಸಭೆಯನ್ನು ಕರೆದಿದ್ದೀವಿ. ಅವತ್ತೇ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀನಿ. ನಾನು ಸಂಪುಟ ಸಭೆ ಬಳಿಕ ಎಲ್ಲವನ್ನೂ ಹೇಳ್ತೀನಪ್ಪ. ಈಗಲೇ ಆ ಥರ ಬೇಡ. ಯಾಕೆ ಆ ಥರ ಇದ್ರ ಬಗ್ಗೆ ಈಗ ಸಭೆ ಹೇಗಿದ್ರು 17ಕ್ಕೆ ಮಾಡ್ತಾ ಇದ್ದೀವಲ್ವಾ, ಅವತ್ತೆಲ್ಲವನ್ನೂ ಹೇಳ್ತೀನಿ ಅಂತೇಳಿ ಸಿ ಎಂ ಹೇಳಿದ್ದಾರೆ. ಮುಂದಿನ ಎಫೆಕ್ಟ್ ಏನಾಗುತ್ತೋ ಏನೋ ಈಗಲೇ ಏನೂ ಗೊತ್ತಾಗಲ್ಲಪ್ಪ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂತರಾಜು ವರದಿಯ ಸತ್ಯ ತಿಳಿಯದೇ ಮಾತನಾಡೋದು ಸರಿಯಲ್ಲ. ಎಲ್ಲ ಸಚಿವರಿಗೂ ವರದಿಯ ಪ್ರತಿಯನ್ನು ಕಳುಹಿಸಲಾಗ್ತಾ ಇದೆ. ಈಗಾಗಲೇ 26 ಮಂತ್ರಿಗಳಿಗೂ ವರದಿ ಪ್ರತಿಯನ್ನು ಕಳುಹಿಸಲಾಗಿದೆ. 54 ಮಾನದಂಡಗಳ ಆಧಾರದ ಮೇಲೆ ವರದಿ ಮಾಡಲಾಗಿದೆ. ಇಲ್ಲಿ ಎಲ್ಲ ಸಮುದಾಯದ ಬಡವರನ್ನು ಮೇಲೆತ್ತಲು ಸಿಎಂ ಚಿಂತನೆ ಮಾಡಿದ್ದಾರೆ. ವರದಿಯನ್ನು ಓದದೆ ಮಾತನಾಡೋದು ಸರಿಯಿಲ್ಲ ಅಂತ ಹೇಳಿ ತಂಗಡಗಿ ಹೇಳಿದ್ದಾರೆ. ಆದ್ಮೇಲೆ ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರೆ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ಆದ್ಮೇಲೆ ಇನ್ನೂ ಓದ್ತಾ ಇದ್ದೀನಿ. ಇನ್ನೂ 4-5 ಪೇಜ್ ಓದಿದ್ದೀನಿ. ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. ವರದಿ ಮಾಡಿದ್ದು ಬಡವರಿಗೆ, ಆರ್ಥಿಕ ಸಮಸ್ಯೆ ಇರುವಂಥವರಿಗೆ, ಸಾಮಾಜಿಕ ಸಮಸ್ಯೆ ಇರುವಂಥವ್ರಿಗೆ, ಶೈಕ್ಷಣಿಕವಾಗಿ ಯಾರು ನಾನು ಪ್ರತಿ ಸತಿ ಹೇಳ್ತೀನಿ, ಇದು ಜಾತಿ ವರದಿ ಅಲ್ಲ. 1,66,000 ಅಧಿಕಾರಿಗಳು ಕೆಲಸ ಮಾಡ್ಯಾರ. ಇವತ್ತಿನವರೆಗೂ, ನಿನ್ನೆಯಿಂದ ಇವತ್ತಿನವರೆಗೂ 26 ಸಚಿವರಿಗೆ ಬೆಳಗ್ಗೆವರೆಗೂ